ಈ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ RCB ಮೇಲೆ ಯಾರು ಮ್ಯಾಚ್ ಇರುತ್ತೆ ಮತ್ತೆ ಯಾರು ಇರುತ್ತೆ CSK ನಮ್ಮೂರಲ್ಲೇ ಹೊಡೆದು ಕಳಿಸ್ತು, ಅವ್ರೂರಿಗೆ ಹೊಡೆದು ಅವ್ರ ಊರಿಗೂ ಹೊಡೆದು. ಈಗ RCB ಮ್ಯಾಚ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಕೊನೆ ಬಾಲ್ ಗಂಟ ಬಾಯಿ ಬರೋ ಥರನೇ ಇರುತ್ತೆ ಮಗ. ಹಿಂಗೆ ಕುತ್ಕೊಂಡಿರ್ಬೇಕು. ಅದು ಆಗಲ್ಲ ನನಗೆ. ಅದು RCB ಫ್ಯಾನ್ಸ್ ಅಂದ್ರೆ RCB ಟೀಮ್ ಅಂದ್ರೆ ಫಿಕ್ಸ್ ಅದು ಮಗ. ಮಿಸ್ ಇಲ್ಲ 26th IPL ಟ್ರೋಫಿ RCB. ಆಮೇಲೆ ಇನ್ನೊಂದು ಟ್ರೋಲ್ ಮಾಡಿದ್ರು ಗೊತ್ತಾ, ಇಡ್ಲಿ ವಡಾ ಸಾಂಬಾರು. ದೋಸೆ ಇಡ್ಲಿ ವಡಾ ಚಟ್ನಿ ಸಾಂಬಾರ್. ಅದೇ ಅಂಕಲ್ ಮಕ್ಳಿಗೆ ಇಡ್ಲಿ ವಡೆ ಸಾಂಬಾರ್ ತಿನ್ಸ್ಬಿಟ್ಟು ಬಂದಿದ್ದು ನಮ್ಮ RCB ಹುಡುಗ ಕೂಡ ಇದ್ದಾನೆ. ಯಾವತ್ತಿರೋ ಅದು RCB ತಲೆನೋವೆ. ಅಂದ್ರೆ ಹೆಡ್ಡಕ್ಕೆ ಅದು. RCB ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಆಪೋಸಿಟ್ ಅವ್ರನ್ನ ಕೇಳಲೇ ಬೇಡ, ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಮಾಡಿದ್ದಾರೆ. ಯಾಕಂದ್ರೆ KK ಅವ್ರದ್ದು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದ್ರಲ್ಲಿ ಹೌದು ಮಗ, ನೋಡಿದೆ 49 ಆಲ್ ಔಟ್ ಆಗಿದ್ದು. ಹಾಯ್ ಹಲೋ, ವೆಲ್ಕಮ್ ಅವರ್ ಚಾನಲ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಮೇಲೆ ಬರ್ತಾ ಇದ್ದೀವಿ. ಅದೇ ನಮ್ಮ ಕ್ರಿಕೆಟ್ ಅಡ್ಡ. ಏನು ಮಗ, ಹೆಂಗಿದ್ಯಾ? ಸೂಪರ್ ಮಗ. ಇವತ್ತೇನು ಗೊತ್ತಾ, IPL ಸ್ಟಾರ್ಟು 26 ಹೇಳು. ಈಗ ಏನಂದರೆ IPL ಅಂತೂ ಬಂತು. ನಮ್ಮ RCB 2ನೇ ಕಪ್ ಹೊಡಿಯೋಕೆ ರೆಡಿಯಾಗಿ ನಿಂತಿದೆ. ಪಕ್ಕ ಅನ್ಕೊಬಿಡು. ಅಂದರೆ 100%. ಮಗ ಮಿಸ್ಸೇ ಇಲ್ಲ 26th IPL ಟ್ರೋಫಿ RCB. ಈಗ ಹೊಡಿತೀವಿ. ಟ್ರೋಫಿ ಹೊಡಿಯೋಕ್ಕಿಂತ ಮುಂಚೆ ಅಂಕಲ್ ಮಕ್ಕಳು ಹೊಡಿಬೇಕು. ಹೊಡಿಲೇಬೇಕು ಸುಬ್ಬಿ, ಹೊಡಿಬೇಕು. ಈಗ ಏನು ಗೊತ್ತಾ, ಒಂದು RCBದು ಒಂದು ಕ್ಲಾಶು ಲಾಸ್ಟ್ IPL ಇದಾಗಬೇಕಾದ್ರೆ ಮ್ಯಾಚ್ ಗೆದ್ದು ಬೆಂಗಳೂರಿಗೆ ಕಪ್ಪು ತಂದು ಆ ಟೈಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗುತ್ತೆ. ಅದು ಬಟ್ ಅದು ಯಾವ ಥರ ಅಂದರೆ ಅದು RCB ಮೇಲೆ ಬ್ಲ್ಯಾಕ್ ಮಾರ್ಕ್ ಬಿದ್ದೋಗಿದೆ. ಈಗ ಆ ಫ್ಯಾನ್ಸ್ನ ಮತ್ತೆ ಅದೇ ಥರ ನೋಡ್ತಾರ RCBನ, ಇಲ್ಲ ಬೇರೆ ಥರ ನೋಡ್ತಾರ? ಖಂಡಿತ ನನ್ನ ಅನಿಸಿಕೆ ಆ ಥರ ನೋಡಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ನಾನೇನು ಹೇಳ್ತೀನಿ ಅಂದರೆ, ನೀನೊಬ್ಬ RCB ಫ್ಯಾನ್ ಅಲ್ವಪ್ಪ. ಈಗ ಆ ಥರ ಇನ್ಸಿಡೆಂಟ್ ಆಯಿತು, 11 ಜನ ಸತ್ತಿದ್ದೇನೆ, ತಮಾಷೆ ಮಾತಲ್ಲ. ಅದು ಒಂದು RCB ಇದು ಆ ಫ್ರ್ಯಾಂಚೈಸಿ. ಬಟ್ ಆ ವಿರಾಟ್ ಕೊಹ್ಲಿ ಮೇಲೂ ಅದು ಕೆಲವು ನ್ಯೂಸ್ ಚಾನಲ್ಗಳೆಲ್ಲ ವಿರಾಟ್ ಕೊಹ್ಲಿ ಮೇಲೆ ಬ್ಲಡ್ ಎಲ್ಲ ಹಾಕಿ ಕಪ್ಪೆಲ್ಲ ಇಡಿಸಿ ಈ ಥರ ಎಲ್ಲ ಮಾಡಿಬಿಟ್ರು. ಬಟ್ RCB ಫ್ಯಾನ್ಸ್ಗೂ ಹೊರಟಾಯ್ತು. ಬಟ್ ಅಲ್ಲಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಸತ್ತಿದ್ದು RCB ಫ್ಯಾನ್ಸ್. ಹೌದು. ಬಟ್ ಅದು ಇನ್ಸಿಡೆಂಟ್ ಆದಮೇಲೆ ನೀನೊಬ್ಬ RCB ಫ್ಯಾನ್ ಆಗಿ ಆ ಥರ ಇನ್ಸಿಡೆಂಟ್ ಆದಮೇಲೆ ಮತ್ತೀಗ RCB ಮ್ಯಾಚ್ ಬರ್ತಾ ಇದೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಇದೆ. ಫಸ್ಟ್ ಮ್ಯಾಚು ಅಲ್ಲೇ ಇದೆ. ಬಟ್ ಹೆಂಗೆ, ಯಾವ ಥರ ಅಕ್ಸೆಪ್ಟ್ ಮಾಡ್ತೀನಿ ನೀನು ಒಬ್ಬ RCB ಫ್ಯಾನ್ ಆಗಿ? ಮಗ, ಅದು ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು ಅಂದರೆ ಅದೊಂದು ಇನ್ಸಿಡೆಂಟು ತುಂಬ ಒಂದು ಹಾರ್ಟ್ ಬ್ರೇಕಿಂಗ್ ಅಂತ ಹೇಳ್ಬೋದು. ಅದು ಯಾಕೆಂದರೆ ಅವತ್ತು ಈಗ ಪಾಸ್ಟ್ ಈಸ್ ಪಾಸ್ಟ್ ಅಂತಾರಲ್ಲ, ಹಂಗೆ ಅದು ಮರೆತು ಈಗ ಅದರಲ್ಲಿ ಫ್ರಾಂಚೈಸಿದಾಗಲಿ, ಈ ಫ್ರಾಂಚೈಸಿದ್ ಅನ್ನೋಕ್ಕಿಂತ ಈ ಪ್ಲೇಯರ್ಸ್ದು ಯಾವುದೇ ರೀತಿ ತಪ್ಪಿಲ್ಲ. ಒಂದು ಗೌರ್ಮೆಂಟು ಒಂದು ಕ್ಲೀನಾಗಿ ಮ್ಯಾನೇಜ್ ಮಾಡಬೇಕಿತ್ತು. ಅದು ಅವತ್ತು ಮ್ಯಾನೇಜ್ ಆಗಲಿಲ್ಲ. ಅದರಿಂದ ಅವತ್ತು ಹಿಂಗೆ ಬೇಜಾರಾಯಿತು. ಅದನ್ನೇ ಈಗ ನನ್ನ ಅನಿಸಿಕೆ, ನಾನು ಅಂದ್ಕೊಳೋದೇನೆಂದರೆ, ಫ್ಯಾನ್ಸ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಹಂಗೆ ಮಾಡಲ್ಲ ಅಂತ ಅನ್ಕೋತೀನಿ. ನೋಡೋಣ ಹೇಗೆ ಅಂತ. ಬಟ್ ನನಗೆ ಏನು ಹೇಳ್ತಾ ಇರೋದು ಅಂದರೆ, ಫ್ಯಾನ್ಸ್ದು ತಪ್ಪಿದೆ, ಸರ್ಕಾರದ್ದು ತಪ್ಪಿದೆ, ಫ್ರಾಂಚೈಸಿದು ತಪ್ಪಿದೆ. ಫ್ಯಾನ್ಸ್ ಕೂಡ ಹಂಗೆ ಮಾಡಬಾರ್ದಿತ್ತು ಅವತ್ತು. ಅಷ್ಟು ಅವಶ್ಯಕತೆ ಇರಲಿಲ್ಲ. ಅಷ್ಟು ನುಗ್ಲಾಟ ಇಲ್ಲ. ಯಾಕಂದ್ರೆ ನೀನು ಅಲ್ಲಿಂದ ನೀನು ಹೋಗಿ ಸ್ಟೇಡಿಯಮಲ್ಲಿ ನಿಂತ್ಕೊಂಡು ನೋಡಿದ್ರು ಅಷ್ಟು ಕ್ಲಾರಿಟಿಯಾಗಿ ನೀನು ಟಿವಿಲೇ ನೋಡ್ಬೇಕಲ್ಲೋದ್ರು. ಬಟ್ ಆ ಎಕ್ಸೈಟ್ಮೆಂಟ್ ನಾನು, ಯಾಕಂದ್ರೆ ಅವತ್ತು ಮಿಡ್ ನೈಟ್ ನಾವು ಎಲ್ಲ ಗೊತ್ತಿತ್ತು ಎಲ್ಲ ಅಲ್ಲಿ ಕ್ರೌಡ್. ಅಂದರೆ ಚಿನ್ನಸ್ವಾಮಿಲಿ ಎಷ್ಟು ಕೆಪಾಸಿಟಿ ಇದೆ ಅಂತ ಎಲ್ಲ. ಬಟ್ ಅಷ್ಟೊಂದು ಕ್ರೌಡೆಡ್ ಆಗಿ ಹೋಗಿ ಅಷ್ಟೆಲ್ಲ ಸೆಲೆಬ್ರೇಟ್ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಮಾಡ್ಬೋದಿತ್ತು, ಇನ್ನೂ ಮ್ಯಾನೇಜ್ಮೆಂಟ್ ಸರಿ ಆಗಲಿಲ್ಲ ಅದು. ಬಟ್ ಅವ್ರ ಪ್ರಶ್ನೆ ಎಲ್ಲ ಏನಿದೆ ಗೊತ್ತಾ, ಒಂದೇ ಒಂದು ಪ್ರಶ್ನೆ ಏನಂದರೆ, ಕೆಲವರು ನಾವು RCB ಫ್ಯಾನ್ಸ್ ಹೇಳ್ತಾ ಇಲ್ಲ ಮಗ, ಹೇಳ್ತಾರೆ ಈ ಅಂಕಲ್ ಮಕ್ಳುಗಳು ಇರ್ತಾರಲ್ಲ, ಅವರು ಕೇಳೋ ಪ್ರಶ್ನೆ ಅಂದರೆ, ಆ ಥರ ಆಗಿ ಸಕ್ನ ವಿರಾಟ್ ಕೊಹ್ಲಿ ಲಂಡನ್ಗೆ ಹೊಂಟೋದ, ಅವ್ರಿಗೇನು ಹೋಗಿ ಸಮಾಧಾನ ಮಾಡಲಿಲ್ಲ, ಈ ಥರ ಹಿಂಗೆ ಪೋಟ್ರೆ ಮಾಡ್ತಾಯಿದ್ರು. ಬಟ್ ಇದ್ರ ಬಗ್ಗೆ ಏನು ಹೇಳ್ತೀಯ? ಪಾಪ ಅವ್ರು ಕೂಡ ಏನು ಮಾಡ್ತಾರೆ, ಅವರು ಮಾಡೋಷ್ಟು ಸಂತಾಪ ಅದು ಇದು. ನನ್ನ ಪ್ರಕಾರ ಏನಂದರೆ, ಈಗ ವಿರಾಟ್ ಕೊಹ್ಲಿ ಬರ್ತಾವನೆ ಅಂದ್ಬಿಟ್ಟೆ ಅಷ್ಟು ಜನ ಸೇರಿದ್ದು. ಈಗ ವಿರಾಟ್ ಕೊಹ್ಲಿ ಅವ್ರಿಗೆ ಸಮಾಧಾನ ಮಾಡೋ ಸ್ಟೇಜಲ್ಲೂ ಇರಲಿಲ್ಲ. ಯಾಕಂದರೆ ಯಾರು ಆ ಥರ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೇಂಜ್ ಯಾರೂ ಇಲ್ಲ ಅಲ್ಲಿ ಆವತ್ತಿನ ಪೊಸಿಷನ್. ಯಾಕಂದರೆ 18 ವರ್ಷ ಕಾಯ್ದಿದ್ದೀವಿ ಮಗಲ್ಲಿ ಆ ಒಂದು ಕಪ್ಗೆ. ಬಟ್ 18 ಗಂಟೆ ಕೂಡ
ಸೆಲೆಬ್ರೇಟ್ ಅದಿರ್ಲಿಲ್ಲ. ಬಟ್ ಆಗಿದೆ ಇರ್ಲಿಲ್ಲ ಅಂತ ಹೇಳ್ಬೋದು. ಹೌದು, 15 ಗಂಟೆ ಇನ್ನೂ ಒಂದು ವಾರ, ಯಾಕಂದ್ರೆ ಒಂದು ಚೆನ್ನೈ ಮೇಲೆ ಒಂದು ಮ್ಯಾಚ್ ಗೆದ್ರೇನೆ ಮೇ ಬಿ ಅದೊಂದು ವಾರ, ಒಂದು 2 weeks ಏನೋ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲ. ಬಟ್ ಒಂದೇ ಒಂದು ಇನ್ಸಿಡೆಂಟ್ 18 ಗಂಟೆಗೆ ಲಾಸ್ಟ್ ಆಗೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಸತ್ತವ್ರನ್ನ ಮತ್ತೆ ಬದುಕಿಸೋಕ್ಕಂತೂ ಆಗಲ್ಲ ನಮ್ಮ ಕೈಲಿ. ಹೌದು, ಏನೇ ಆಗಲಿ ಮುಂದೆ ಎಲ್ಲ ಎಚ್ಚೆತ್ಕೊಂಡು ಸರ್ಕಾರ, ಫ್ರಾಂಚೈಸಿ, ಫ್ಯಾನ್ಸ್ ಕೂಡ ಅಷ್ಟೇ, ನೀವು ಕರೆಕ್ಟಾಗಿ ಅಲ್ಲಿ ಏನು ರೂಲ್ಸ್ ಇದೆ ಅವೆಲ್ಲ ಫಾಲೋ ಮಾಡಿಕೊಂಡು, ಹಂಗೆ ನಮ್ಮ ಸೇಫ್ಟಿನೂ ಕೂಡ ಮುಖ್ಯ ಇದೆ. ಈಗ ಏನು ಈ ಫ್ರಾಂಚೈಸಿ ಅವರು ಏನು ಗೈಡ್ಲೈನ್ ಕೊಡ್ತಾರೆ ಅದ್ರ ಪ್ರಕಾರ ನೀವು ಸ್ವಲ್ಪ ಕೋಆಪರೇಟ್ ಆಗಿ ನಡ್ಕೋಬೇಕು. ಫ್ಯಾನ್ಸ್ಗಳು ಕೂಡ ಹೌದು, ಫ್ಯಾನ್ಸ್ ನಾವು ಕೂಡ ಫ್ಯಾನ್ಸೇ, ಹಂಗಂತ ಹೇಳ್ಬಿಟ್ಟು ನೀವು ಹುಚ್ಚಾಪಟ್ಟಿ ಇದು ಮಾಡೋದು, ಅಲ್ಲಿ ಹೋಗಿ ಆ ಬ್ಯಾರಿಗೇಟ್ಗಳು ಮುರಿಯೋದು, ಅದೆಲ್ಲ ಸಭ್ಯತೆ ಅಲ್ಲ. ಒಂದು ಯಾಕಂದ್ರೆ ನಾವು ನೋಡಿದ್ದು ಅದು, ನೀವು ಕ್ರೌಡ್ ಅಂದ್ರೆ ಅಲ್ಲಿ ಏನು ಸಾಮಾನ್ಯವಾಗಿರಲಿಲ್ಲ RCB ಫ್ಯಾನ್ಸ್. ಹೌದು, ಎಲ್ಲ ಅಲ್ಲೇನು ನೀವು ಶಿಸ್ತು ಬದ್ದಾಗ ಲೈನ್ ಅಲ್ಲಿ ನೋಡಿದ ಈ ಮರಗಳ ಮೇಲೆ ಹತ್ತದಂತೆ ಏನ ಅದು ಹುಚ್ಚಾಟ. ನಮಗೂ ಗೊತ್ತು ಆ ಎಕ್ಸೈಟ್ಮೆಂಟ್, ಆ ಖುಷಿ ನಮ್ಮ ಕೈ ಹೊಡೆಯಕ್ ಆಗ್ತಾ ಇರಲಿಲ್ಲ. ನಾವು ಒಂಥರ ಅಷ್ಟು ಖುಷಿಲಿದ್ದು. ಬಟ್ ಕೆಲವು ಈ ಮಿಂಡ್ರಿ ನನ್ನ ಮಕ್ಳು ಇರ್ತಾರೆ RCB ಫ್ಯಾನ್ಸ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಈ ಹುಷ್ಣದ ಮಕ್ಳು ಇರ್ತಾರೆ. ಕೆಲವರೆಲ್ಲ ಏನೋ ಒಂದು ಕರೆಕ್ಟಾಗಿ ಏನು ನಿಮ್ಗೆ ಆ ಫ್ಯಾನ್ಸ್ ವಿರಾಟ್ ಕೊಹ್ಲಿ ನೋಡ್ಬೇಕಿತ್ತು, ಇನ್ನೊಂದು ಆ ಮ್ಯಾಚ್ ಗೆದ್ದಿದ್ದು ಖುಷಿ. ಬಟ್ ಮರ ಹತ್ತೋದು, ಬಸ್ ಹತ್ಕೊಂಡು ಹೋಗೋದು, ಆಟ ಎತ್ಕೊಂಡು ಬರೋದು ಇದೆಲ್ಲ ಬೇಕಿತ್ತ? ಬಟ್ ಇದರಲ್ಲೂ ಮೇಜರ್ ಪಾರ್ಟ್ RCBದು ಇದೆ, ಫ್ಯಾನ್ಸ್ದು ಇದೆ, ಸರ್ಕಾರದ್ದು ಇದೆ. ಮುಂದೇನಾದ್ರೂ ಇದು ಮಾಡ್ಕೊಳ್ಳಿ. ಮತ್ತೆ ಚಿನ್ನಸ್ವಾಮಿ ಮ್ಯಾಚ್ ಇದೆ, ಮತ್ತೆ ಇದೇ ತರ ಮಾಡ್ಕೊಂಡು ಕೂಡ ಆ ಥರ ಮಾಡಕ್ ಹೋಗ್ಬೇಡಿ. ಮತ್ತೆ ಬ್ಯಾನ್ ಮಾಡಿ ಇಲ್ಲೂ ಆಡ್ದಿದಂಗೆ ಮಾಡ್ಬಿಟ್ಟಾರು ದಯವಿಟ್ಟು. ಆಮೇಲೆ ಚಿನ್ನಸ್ವಾಮಿಲಿ, ಯಾಕಂದ್ರೆ ಚಿನ್ನಸ್ವಾಮಿಲಿ ವುಮೆನ್ಸ್ ವರ್ಲ್ಡ್ ಕಪ್ ಇತ್ತು. ಹೌದು, ಅದು ನಡೀಲಿಲ್ಲ. ಅದು ಬೇಜಾರಾಯ್ತು. ಯಾಕಂದ್ರೆ RCB ಅಂದ್ರೆ ನಾವು ಬರೀ RCB ಮ್ಯಾಚ್ ಮಾತ್ರ ಅಂತಲ್ಲ, ಇಂಡಿಯಾ ಕೂಡ ನಮ್ದೆ. ಪ್ರತಿಯೊಂದು ಮ್ಯಾಚ್ ಕೂಡ RCB ಆಗ್ಲೇಬೇಕು. ಒಂದು ಇದರಿಂದ ನೋಡಿ ಎಷ್ಟು ಕಪ್ಪು ಚುಕ್ಕೆ ಬಂದಂಗಾಯ್ತು RCB ಇದಕ್ಕೆ, ಚಿನ್ನಸ್ವಾಮಿಗೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಈಗ ಫೈನಲಿ RCB ಮತ್ತೆ ಅದೇ ಗ್ರೌಂಡ್ ಬರ್ತಾ ಇದೆ. ಅದು ಶತ್ರು ಅಂತ ಅನ್ಸ್ಕೊಂಡಿರೋ ಒಂದು ಟೀಮ್ ಮೇಲೆ ಬರ್ತಾ ಇದೆ, SRH. ನಿನ್ಗೆ ಮಚ್ಚ ಗ್ಯಾಪ್ನ ಇರ್ಬೇಕು ನಿನ್ಗೆ. ಒಂದು ಮ್ಯಾಚು SRH ಅವರು RCB ಅವ್ರ ಮೇಲೆ ಫಸ್ಟ್ ಬ್ಯಾಟಿಂಗ್ ಹೋದಾಗ 288 ರನ್ ಹೊಡಿತಾರೆ. ಹೌದು, ಬಟ್ ಎಷ್ಟು ಶಾಕ್ ಇತ್ತು ಅಂದರೆ ಅದು ಯಾರು ಅದನ್ನ RCB ಅದು ಫಸ್ಟ್ ಅಂದರೆ RCB ಬ್ಯಾಟಿಂಗ್ ಹೋಗೋಕ್ಕಿಂತ ಮುಂಚೆ ಅದನ್ನ ಜೀರ್ಣ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ. ಹೌದು, ಬಟ್ ಆ ಬ್ಯಾಟಿಂಗು ಅಷ್ಟೇ. ಅವತ್ತು ದಿನೇಶ್ ಕಾರ್ತಿಕ್ ಆಡಿದ್ದು, ದಿನೇಶ್ ಕಾರ್ತಿಕ್ ಒಳ್ಳೆ ಆಟ ಆಡಿದ್ರು. ಎಂತ ಮ್ಯಾಚ್ ಅಂದ್ರೆ ಅದು. ಎಲ್ಲೋ ಆ 280 ಟಾರ್ಗೆಟ್ ನಾವು ರೀಚ್ ಆಗ್ಲಿಲ್ಲ ಅಂದ್ರು ದಿನೇಶ್ ಕಾರ್ತಿಕ್ ಆಡ್ತಿರೋ ಅಂತ ಟೈಮಲ್ಲಿ ಸೀರಿಯಸ್ಲಿ ನಮ್ಗೆ ಏನೋ ಅನ್ಸ್ಬಿಡ್ತು, ಏನೋ ಚೇಸ್ ಮಾಡ್ಬಿಡ್ತಾರೇನೋ. ಯಾಕಂದ್ರೆ ಆ ಮ್ಯಾಚ್ ಸೋತ್ರು ಕೂಡ ಫ್ಯಾನ್ಸ್ ಏನು ಆತರ ಫೀಲ್ ಆಗ್ಲಿಲ್ಲ. ಬಟ್ ಈಗ ಅದೇ ಟೀಮ್ ಮೇಲೆ ಮತ್ತೆ ಮ್ಯಾಚ್ 28ನೇ ತಾರೀಕು ಇದೇ ತಿಂಗಳು ಅದೇ ಟೀಮ್ ಮೇಲೆ ಮ್ಯಾಚ್ ಇದೆ. ಅದೇ ಚಿನ್ನಸ್ವಾಮಿ ಗ್ರೌಂಡು. ಮಗ ಉಡೀಸ್ ಮಾಡ್ಲೇಬೇಕು, ಮಾಡ್ತಾರೆ ಅಂತ ನಂಬಿಕೆ ಇದೆ. ಯಾಕಂದ್ರೆ ನಾನು ಹೇಳ್ತೀನಿ, ಬೌಲರ್ಸ್ ಕೂಡ ಹಂಗೆ ಇದಾರೆ ಮಗ. ನಾನು ಅದೇ ಹೇಳಕ್ ಬಂದೆ, ಸ್ಕ್ವಾಡ್ ಕೂಡ ಹಂಗೆ ಇದೆ. ನಿನ್ಗೆ RCB ಬೌಲರ್ಸ್ ಅಲ್ಲಿ ಒಬ್ಬ ಪ್ಲೇಯರು ಇವನಪ್ಪ ಮ್ಯಾಚ್ ವಿನ್ನರ್ ಅವನು, ಆ ಮಗ ಹೋದ್ಸಲ ಪ್ರಕಾರ ನೋಡಿದ್ರೆ ಹೇಸಲ್ವುಡ್, ಅದನ್ನ ಡೌಟೇ ಇಲ್ಲ. ಬಟ್ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಭುವನೇಶ್ವರ್ ಕುಮಾರ್ ಆಗಲಿ, ಯಶ್ ದಯಾಳ್, ಸುರೇಶ್ ಶರ್ಮಾ, ಎಲ್ಲರೂ ಕೂಡ. ಓಕೆ, ನಮ್ಮ ಹೇಸಲ್ವುಡ್ ಸ್ವಲ್ಪ ಈಗ ಏನೋ ಬರಲ್ಲ, ಸ್ವಲ್ಪ ಸೀಸನಲ್ಲಿ ಸ್ಟಾರ್ಟಿಂಗ್ ಮ್ಯಾಚಸಲ್ಲಿ ಅಂತ ಹೇಳ್ತಿದ್ದಾರೆ. ಏನೋ ಇಂಜರ್ಡು, ಏನೋ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಷ್ಟೆಲ್ಲ ಬೋರ್ಡಿಂದ ಅಂತೆಲ್ಲ. ನೋಡ್ಬೇಕು ಹೆಂಗೆ ಅಂತ. ಬಟ್ ಅದ್ರ ರಿಪ್ಲೇಸ್ ಏನೋ ಯಾರೋ ಹೊಸ ಇದನ್ನ ಹಾಕೊಂಡಿದ್ದಾರೆ ಏನೋ ಅಂತಿದ್ರು. ಈಗ RCB ಟಾಪ್ ಆರ್ಡರ್, ಬಟ್ ಬೌಲಿಂಗ್ ಬಿಟ್ರು ಕೂಡ ಬ್ಯಾಟಿಂಗ್, ಅಯ್ಯೋ ಮಗ, ವಾಟರಿಂದ ಹಿಡ್ದು ಅದೆಲ್ಲ ನೆಕ್ಸ್ಟ್ ಲೆವೆಲ್ಲು. ಬ್ಯಾಟಿಂಗ್ ಬಗ್ಗೆ ಬರೋಕ್ಕೆ ಹೋಗ್ಬೇಡಿ ಬ್ರೋ. ಆರ್ಮಿ ತರ ನಿಂತ್ಕೋತೀವಿ. ಹೆಂಗಂದ್ರೆ ಬ್ಯಾಟಿಂಗ್ ಲೈನಪ್ ಈಗ ಪಿನ್ಸಾಲ್ಟ್ ಸ್ಟಾರ್ಟಿಂಗ್ ಓಪನರ್, ವಿರಾಟ್ ಕೊಹ್ಲಿ ಅಂತೂ ಇದ್ದೇ ಇರ್ತಾರೆ ಬಾಸ್. ಈಗ ಅವ್ರಿಬ್ರು ಸ್ಟಾರ್ಟ್ ಕೊಡ್ತಾರೆ ಇಬ್ರು. ಅಲ್ಲಿ ಏನಾರ ಮಿಸ್ ಆಯ್ತಾ ಮಗ? ವೆಂಕಟೇಶ್ ಯಾರಿದ್ದಾರೆ ಆಯ್ತು, ಈ ಜೇಕಬ್ ಇದಾರೆ. ಜೇಕಬ್ ಅವ್ನ್ ಎಲ್ಲ, ಯಾಕಂದ್ರೆ ನೆಕ್ಸ್ಟ್ ಬರೋದೇ ರಜತ್ ಪಟ್ಟಿದಾರ್. ಯಾಕಂದ್ರೆ ಜೇಕಬ್ ಓಪನರ್, ಪಿನ್ಸಾಲ್ಟ್ ಇಲ್ಲ ಜೇಕಬ್, ಇಬ್ರಲ್ಲಿ ಒಬ್ರಿಗೆ ಚಾನ್ಸ್ ಸಿಗ್ಬೋದು ಒಂದ್ ಮ್ಯಾಚ್ ಅಲ್ಲಿ. ಹೌದು, ಬಟ್ ಈ ಸಲ ನೋಡಿದಲ್ಲ ಜೇಕಬ್ ಸಕ್ಕದ ಏನ್ ಗುರು ಬ್ಯಾಟಿಂಗ್. ರಜತ್ ಪಟ್ಟಿದಾರ್ ಅದ್ ಹೆಂಗೋ ಮಾಮ RCB ಬಂದ ಪ್ಲೇಯರ್ ಆಗಿ ಬಂದ. ಯಾಕಂದ್ರೆ ಯಾರ ಕೈಲ ಸುಲಭವಾಗಿ ಎಷ್ಟೋ ಪ್ಲೇಯರ್ಗಳು ಬಂದು ಹೋಗ್ಬಿಟ್ಟಿದ್ದಾರೆ. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಕ್ಯಾಪ್ಟನ್ ಆಗ್ತಾನೆ. ಅದು ಕ್ಯಾಪ್ಟನ್ ಆಗ್ಬಿಟ್ಟು ಫಸ್ಟ್ ಟೈಟಲ್ ಗೆಲ್ಸ್ತಾನೆ. ವಿರಾಟ್ ಕೊಹ್ಲಿನೇ ಸಾಕು. ಆಮೇಲೆ ಇನ್ನೊಂದು ಟ್ರೋಲ್ ಮಾಡಿದ್ರು ಗೊತ್ತಾ, ಇಡ್ಲಿ ವಡಾ ಸಾಂಬಾರು.
ದೋಸೆ ಇಡ್ಲಿ ವಡ ಚಟ್ನಿ ಸಾಂಬಾರ್ ಕ್ರೇಜಿ. ಹಂಗೆ ಅದು ಹೊಡೆದಿ ಡೈಲಾಗ್ ಅಲ್ಲೇ ಚೆನ್ನೈಗೆ ಹೋಗಿ ಅದೇ ಜನಕ್ಕೆ ಅಲ್ಲಿನ ಫ್ಯಾನ್ಸ್ಗೆ ಅದೇ ಅಂಕಲ್ ಮಕ್ಳಿಗೆ ಇಡ್ಲಿ ವಡೆ ಸಾಂಬಾರ್ ತಿನ್ಸ್ಬಿಟ್ಟು ಬಂದಿದ್ದು ನಮ್ಮ RCB ಹುಲಿಗಳು. ಹೌದು, ಅದಂತೂ ಚಿನ್ನಿಗಳ. ಜಿತೇಶ್ ಶರ್ಮಾ ಬಗ್ಗೆ ಏನು ಹೇಳಂಗೆ ಇಲ್ಲ ಬಿಡು, ಅವ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಲೆವೆಲ್ ಇದ್ದಾರೆ. ಫಾರ್ಮಲ್ಲೂ ಇದ್ದಾನೆ ಒಳ್ಳೆ. ಅದೇ ಫಾರ್ಮ್ನ ಬೆಳೆಸ್ಕೊಂಡು ಹೋಗ್ಲಿ, ಯಾಕಂದ್ರೆ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲೂ ಅಷ್ಟೇ ಎಲ್ಲ ಸಖತ್ತಾಗಿ ಆಡ್ತಿದ್ದಾರೆ. ಹೌದು, ಮಸ್ತು ಒಂದು, ಯಾಕಂದ್ರೆ ಈ ಸತಿನು ಪಕ್ಕ 100% ಮಗ 2ನೇ ಕಪ್ಪು ನನಗೇನೋ ಫುಲ್ 100% ಒಪ್ಪಿದೆ. ಹೊಡಿತಾರೆ ಬಿಡೋದು ಮಾತೇ ಇಲ್ಲ. ಸ್ಕ್ವಾಡ್ ಕೂಡ ಹಂಗೆ ಇದೆ. ಸ್ಕ್ವಾಡ್ ಅನ್ನೋ ಬದಲು ಅನ್ನೋ ಒಂದು ಆರ್ಮಿ ಅಂತ ಅನ್ಬೋದು, ರೆಡ್ ಆರ್ಮಿ. ಈಗ ನೆಕ್ಸ್ಟ್ ಏನಂದ್ರೆ SRH ಮೇಲೆ ಮ್ಯಾಚ್ ಇದೆ. ಹೌದು, ಆ ಕಡೆಯಿಂದ ಅಭಿಷೇಕ್ ಶರ್ಮಾ ಗೊತ್ತು ಅವ್ನ ಬ್ಯಾಟಿಂಗ್ ಬಗ್ಗೆ ಮಸ್ತಾಗಿ ಆಡ್ತಾರೆ. ಅಲ್ಲ ಅವ್ರ ಬಗ್ಗೆನೇ ಏನು ಮಾತಾಡೋ ಆಗಿಲ್ಲ. ಅವರು ಚೆನ್ನಾಗಿದೆ ಟೀಮು, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಹೆಡ್ ಕೂಡ ಇದ್ದಾನೆ, ಯಾವತ್ತಿದ್ರು ಅದು RCB ತಲೆನೋವೆ ಅಂದ್ರೆ ಹೆಡ್ಡಕ್ಕೆ ಅದು. ಇರ್ಲಿ ಪರವಾಗಿಲ್ಲ, ಬರ್ಲಿ. ನಮ್ಮೂರಿಗೆ ಬರ್ತಾ ಇದ್ದೀರಾ, ಎಲ್ಗೆ ಹೋಗ್ತೀರಾ? ನಮ್ಗೇನೇನು ನಿಮ್ಗೆ ಉಪಚಾರ ಮಾಡ್ಬೇಕು ನಾವು ಮಾಡೇ ಮಾಡ್ತೀವಿ. ಖಂಡಿತ ಹಂಗೆ ಕಳಿಸ್ತೀವಿ. ಖಂಡಿತ ಏನೇನ್ ಟ್ರೋಲ್ ಮಾಡ್ಬೇಕು ನೀವು ಸ್ಟಾರ್ಟ್ ಮಾಡಿದೀರಾ, ಟ್ರೋಲ್ ಎಲ್ಲ ಮಾಡ್ಕೊಳ್ಳಿ, ಮೀಮ್ಸ್ ಮಾಡಿ ಎಲ್ಲ ಸ್ಟೇಡಿಯಂ ಅಲ್ಲಿ ಆನ್ಸರ್ ಮಾಡ್ತೀವಿ. ಏನ್ ಹೇಳ್ತಮ್ಮ? ಖಂಡಿತ ಮಗ. ಈಗ ಮ್ಯಾಮ್ ಅದೇ RCB ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಆಪೋಸಿಟ್ ಅವ್ರನ್ನ ಕೇಳಲೇಬೇಡ, ಟ್ರೋಲ್ ಮಾಡಕ್ ಸ್ಟಾರ್ಟ್ ಆಲ್ರೆಡಿ ಮಾಡಿದ್ದಾರೆ. ಯಾಕಂದ್ರೆ KK ಅವ್ರದ್ದು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅದ್ರಲ್ಲಿ. ಹೌದು ಮಗ, ಅದು ನೋಡಿದೆ. 49 ಆಲ್ ಔಟ್ ಆಗಿದ್ದು ಅದೊಂದು ಸಿಗ್ನಲ್ ಅಲ್ಲಿ ಮಾಡಾಕಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಇದೊಂದು ಸ್ಮೈಲ್ ಇರುತ್ತಲ್ವಾ, ಅಲ್ಲಲ್ಲ ವಿರಾಟ್ ಕೊಹ್ಲಿ ಎಲ್ಲ ಮೆನ್ಷನ್ ಮಾಡ್ಕೊಂತ ಇರ್ತಾನೆ. ಎಲ್ಲ ಕೊಡ್ತೀವಿ, 49 ಆಲ್ ಔಟು ಕೊಡ್ತೀವಿ, ಪ್ರತಿಯೊಂದು ಬರ್ದಿ ಕೊಡ್ತೀವಿ, ತಗೊಳ್ಳಿ. ಸತಿ ಏನ್ ದಬ್ ಹಾಕಿದ್ದೀರಾ ಅಂತ ನಮಗೂ ಗೊತ್ತು. ಹೌದು, ಈ ಸತಿ ಏನ್ ಕಿತ್ತಾಕ್ತೀರಾ ಅಂತ ಮುಂಚೆ ನಾವೇ ತೋರಿಸ್ತೀವಿ. ಈಗ RCB ಮ್ಯಾಚ್ ಅಂದ್ರೆ ಮ್ಯಾಮ್ ಹೆಂಗಿರುತ್ತೆ ಅಂದ್ರೆ ಕೊನೆ ಬಾಲ್ ಗಂಟ ಬಾಯಿ ಬರೋ ತರನೇ ಇರುತ್ತೆ ಮಗ. ಕುತ್ಕೊಂಡಿರ್ಬೇಕು, ಅದಾಗಲ್ಲ ನಮ್ಗೆ. ಅದು RCB ಫ್ಯಾನ್ಸ್ ಅಂದ್ರೆ, RCB ಟೀಮ್ ಅಂದ್ರೆ ಫಿಕ್ಸ್. ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ RCB ಬ್ಯಾಟಿಂಗ್ ಇದ್ರೆ ಬೌಲಿಂಗ್ ಇರಲ್ಲ, ಬ್ಯಾಟಿಂಗ್ ಇರಲ್ಲ, ಎರಡು ಇದ್ರೆ ಲಕ್ಕೇ ಇರಲ್ಲ. ಬಟ್ ಆ ಲಕ್ಕು ಕೊನೆ ಟೈಮಲ್ಲಿ ನಮ್ ಕೈ ಹಿಡಿತು. ಖಂಡಿತ. ಯಾಕಂದ್ರೆ ಫೈನಲ್ ಅಲ್ಲೂ ನಾವು ಗೆಲ್ತೀವಿ ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಎಲ್ಲ ಬಿಟ್ಬಿಟ್ಟಿದ್ದ ನಾವು. ಬಟ್ ಆ ಲಕ್ ನಮ್ಗೆ ಬೇಕಿತ್ತು, ಯಾಕಂದ್ರೆ ಸಡನ್ ಆಗಿ ಆ ಒಂದು ವಿಕೆಟ್ ಪಿನ್ಸಲ್ಟ್ ಹಿಡಿದಿತ್ತು ಲೈನ್ ಅಲ್ಲಿ. ಹೌದು, ಎಕ್ಸ್ಟ್ರಾರ್ಡಿನರಿ. ಆ ಕ್ಯಾಚ್ ಇಂದಾನೆ ಮ್ಯಾಚ್ ಟರ್ನ್ ಆಯ್ತು ಅಂದ್ರೆ ಇದಾಗಲ್ಲ. ಬಟ್ ಈ ಸತಿ ಸತಿ ಬೌಲಿಂಗ್ ನೋಡಿದ್ರೆ ಈ ಸತಿ ಬೌಲಿಂಗು ಇದೆ, ಬ್ಯಾಟಿಂಗು ಇದೆ, ಎಲ್ಲ ಚೆನ್ನಾಗಂತೂ ಇದೆ. ಈ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ RCB ಮೇಲೆ ಯಾರು ಮ್ಯಾಚ್ ಇರುತ್ತೆ ಮತ್ತೆ ಯಾರ್ದಿರುತ್ತೆ CSK ಅಂಕಲ್ಸ್. ಈ ಅಂಕಲ್ ಮಕ್ಳಿಗೆ ಏನಂದ್ರೆ ಸತಿ ಹೊಡೆದೋ ನಮ್ಮೂರಲ್ಲೇ ಹೊಡೆದ್ ಕಳಿಸ್ತು, ಅವ್ರೂರಿಗೂ ಹೊಡೆದು. ಬಟ್ ಆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಆಕ್ಷನ್ ಮಾಡ್ಕೊ ಹೋಗ್ತಾರೆ, ಪಪಪ್ಪ ಅಂತ ಸೋತೋಗಿದ್ಕೆ ಇದಕ್ಕೆ ಪಾಪ ಇನ್ನೇನ್ ಮಾಡ್ತಾರ ಅವ್ರನ್ನು. ಅದೊಂದು ಇತ್ತು. ಬಟ್ ಅದೇ ಹೇಳ್ತಾರದು ಇನ್ನ ಏನಂದ್ರೆ, ಈಗ ಅದೇ CSK ಮ್ಯಾಚ್ ಧೋನಿ ಅಂತೂ ನನ್ನ ಪ್ರಕಾರ ಇನ್ನೂ ಒಂದು 50 ವರ್ಷ ರಿಟೈರ್ಮೆಂಟ್ ಆಗಲ್ಲ. ಧೋನಿ ರಿಟೈರ್ಡ್ ಆಗಲ್ಲ ಪಾಪ. ಜಡೇಜಾ ನೋಡು ಎಂತ ಲಾಯಲ್. ನಮ್ದು ಯಾಕೆ ಲಾಯಲ್ ಟೀಮ್ ಅಂತೀವಿ ಗೊತ್ತಾ? ನನ್ನ ಸತಿ ಇಲ್ಲಿ ಫಿಕ್ಸ್ ಆದವನು, ನಮ್ಮ ಅಭಿಮಾನಿಗಳು ಅವನು ಆ ಟೀಮಲ್ಲಿ ಇರಬೇಕು ಅಂದ್ಕೊಂಡವನು ಫ್ರಾಂಚೈಸಿ ಕೂಡ ಮುಟ್ಟಕ್ ಹೋಗಲ್ಲ. ಬಟ್ ಜಡೇಜಾ ಎಂತೆಂತ ಮ್ಯಾಚ್ ಎಂತೆಂತ ಮ್ಯಾಚ್. 2023 ಪಂಚ್ 5ನೇ ಕಪ್ಪು ಜಡೇಜಾನೆಲ್ಲ ಗೆಲ್ಸಿದ್ ಲಾಸ್ಟ್. ಅವನೇ ಬಿಡ್ಲಿಲ್ಲ, ತೆಗ್ದಾಕ್ಬಿಟ್ರು ಪಾಪ. ಏನು ಮಾಡಕ್ಕಾಗಲ್ಲ. ನೋಡ್ಬೇಕು, ಸಂಜು ಸ್ಯಾಮ್ಸನ್ ಬೇರೆ ಬಂದಿದ್ದಾನೆ, ಹೆಂಗಿರುತ್ತೆ ನೋಡೋಣ. ಸಂಜು ಸ್ಯಾಮ್ಸನ್ ತಾನೆ, ಅವನ್ನೇ ಕ್ಯಾಪ್ಟನ್ ಮಾಡ್ಬೋಯ್ತು ಮ್ಯಾಮ್. ಆಗಲ್ಲ ಮ್ಯಾಮ್. ಧೋನಿ ಒಂದ್ 50 ವರ್ಷ ಆಡ್ಲೇಬೇಕು. ಧೋನಿ ಮಿನಿಮಮ್ ಇನ್ನೊಂದು 50 ವರ್ಷ ಆಡಿ ಇನ್ನೊಂದು 5 ಕಪ್ ಗೆದ್ದಿ, ಮೇ ಬಿ ಇದೊಂದು ಕೊಹ್ಲಿ ಹಿಡ್ಕೊಂಡ್ ಬೇಕಾದ್ರೆ ಬರ್ಬೋದು ಗ್ರೌಂಡ್ಗೆ ಅನ್ಸುತ್ತಾ? ಕೊಹ್ಲಿ ಮಕ್ಕಳೆಲ್ಲ ಆಡ್ತಿರ್ತಾರೆ. ಕೊಹ್ಲಿ ಮಕ್ಳ ಜೊತೆ ಧೋನಿ ಆಡ್ಬೋದು. ಏನಿಲ್ಲ, ಆಡ್ಲಿ, ನಮಗೂ ಏನ್ ಬೇಜಾರಿಲ್ಲ ಪಾಪ. ಏನೋ ಧೋನಿ ಕೂಡ ಒಳ್ಳೆ ಪ್ಲೇಯರ್, ನಾವ್ ಅದ್ರ ಬಗ್ಗೆ ಹೇಳ್ತಿಲ್ಲ. CSK ಮಾಡೋ ಮಕ್ಕಳ ಫ್ಯಾನ್ಸ್ ಇದಾರೆ ನೋಡು, ನನ್ನ ಮಕ್ಕಳು. ಅವರಿಂದನೇ ಆ CSK ಆ ತರ ಆಗಿರೋದು, ಧೋನಿ ಈ ತರ ಮಾಡ್ತಿರೋದು. ಆ ಕೊಂಗನ್ ಮಕ್ಕಳು ಫ್ಯಾನ್ಸು ಹೊಟ್ಟೆ ಉರ್ಸಿದ್ರ ನಮ್ಗೆ.
ಯಾರು ಅಂತ ಗೊತ್ತಾಯ್ತಾ? ಯಾರು? CSK ನಾಯಿ ಹೊಡ್ದಂಗೆ ಹೊಡ್ದ. ಓ ಶಫರ್ಡ್. ಶಫಾರ್ಡು CSK ಯಪ್ಪ ಮ್ಯಾಚ್ ಅವ್ರನ್ನೇ ಬಿಟ್ಟಿವಲ್ಲ, ಟೀಮ್ ಡೇವಿಡ್ ಬಿಟ್ಟಿದೀವಿ. ಶಫರ್ಡ್ ಸಫಾರ್ಡ್ ಮಾಮ್ ಚೆನ್ನೈ ಅವ್ರಿಗೆ ಹೊಡ್ದ ಹೆಂಗ್ ಹೊಡ್ದಪ್ಪ. ನಾಯಿ ಹೊಡ್ದ ಮೂರು ಅವ್ರ ಕನ್ಸಲ್ ಕೂಡ ಎದ್ದು ನೋಡ್ಕೊಂಡಿರ್ಬೇಕು ಅವರು. ಆ ರೇಂಜ್ಗೆ ಏನು 14 ಬಾಲ್ಗೆ 50 ಮಾಮ್ ಮಾತಾಡಕ್ಕಾಗುತ್ತೆ. ಬ್ಯಾಟಿಂಗ್ ಮಾಂಸ ಒಂದು ನೆಕ್ಸ್ಟ್ ಲೆವೆಲ್ ಇದು. ಮೇ ಬಿ ಚೆನ್ನೈ ಅವರು ಬೆಂಗಳೂರು ಬರೋ ದಿನ ಅದನ್ನ ನೆನ್ಸ್ಕೊಂಡ್ ಬರ್ತಾರೆ ಅನ್ಸುತ್ತೆ. ಅಣ್ಣನ ಸ್ವಲ್ಪ ನೋಡಿದ್ರೆ ಭಯ ಪಡ್ತಾರೆ. ಹಂಗಿದಾನೆ ಮಾತ್ರ ಒಳ್ಳೆ ಫಾರ್ಮ್ ಅಲ್ಲಿ. ಹೋದ್ಸಲ ಮಾತ್ರ ಒಬ್ರಾಡಿಲ್ಲ ಅಂದ್ರೆ ಒಬ್ರಾಡಿ ಟೀಮ್ ಕೋಆರ್ಡಿನೇಷನ್. ಮೇ ಬಿ ದಿನೇಶ್ ಕಾರ್ತಿಕ್ ಎಲ್ಲೋ ಟೀಮ್ ಎಂಟರ್ ಆಗಿ ಬಂದಿದ್ದು ನಮ್ಗೆ ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅನ್ಸುತ್ತೆ. ಮೇ ಬಿ ಆ ಟೀಮ್ ನ ಜೊತೆಲಿ ಆ ಕೊಹ್ಲಿ ಎಲ್ಲ ಒಂದು ಚೆನ್ನಾಗಿ ಹೋಯ್ತು. ಮ್ಯಾಚು ಚೆನ್ನಾಗಿ ಹೋಯ್ತು. ಕಪ್ ಕೂಡ ಗೆದ್ದು. ಆಗ್ಬಾರ್ದೆಲ್ಲ ಆಗೋಯ್ತು. ಎಲ್ಲೋ ಕೆಲವರು ಈ ಅಂಕಲ್ ಮಕ್ಕಳು ಕಣ್ ದೃಷ್ಟಿ, ಏನು ಮಾಡೋಕ್ಕಾಗಲ್ಲ. ಬಟ್ ಬನ್ನಿ ನೋಡೋಣ. ನಿನ್ನ ನೆಕ್ಸ್ಟು ನಾವು ಮ್ಯಾಚಲ್ಲಿ ಸಿಗೋಣ. ಅಲ್ಲ, ಮ್ಯಾಚಲ್ಲಿ ಸಿಗೋಣ. ಆಮೇಲೆ ಹೀಗೆ ಮ್ಯಾಚ್ ಡೇ ಬಿಫೋರ್ ನಾವು ಹೀಗೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಬಿಫೋರ್ ಆ್ಯಂಡ್ ಆಫ್ಟರ್. ಪ್ರತಿ RCB ಮ್ಯಾಚ್ ಆದಮೇಲೆ ನಾವು ನಿಮಗೆ ಸಿಗ್ತೀವಿ. ಪ್ರತಿಯೊಂದು RCB ಮ್ಯಾಚ್ ಆದಮೇಲೆ ಕೂಡ ನಿಮಗೆ ಸಿಗ್ತೀವಿ. ಆಫ್ಟರ್ ಕತೆ ಆಫ್ಟರ್ ಕ್ವಾರ್ಟರಲ್ಲಿ ನಿಮ್ಮ ಜೊತೆ ನಾವಿರ್ತೀವಿ. ಡಿಸ್ಕಸ್ ಮಾಡೋಣ. ಅಂಕಲ್ ಮಕ್ಕಳು ಗುಡ್ಸೋಣ. ಜೈ RCB. ಜೈ RCB. ಪ್ರತಿ ಅಪ್ಡೇಟ್ಸು ನೋಡ್ತಾ ಇರಿ. ಕತೆ ಆಫ್ಟರ್ ಕ್ವಾರ್ಟರ್ ನಮ್ಮ ಚಾನಲ್ ಯೂಟ್ಯೂಬಲ್ಲಿ ಕೂಡ ಇದೆ. ಫುಲ್ ಪಾಡ್ಕಾಸ್ಟ್ ಅಲ್ಲೇ ಅಪ್ಲೋಡ್ ಆಗೋದು. ನೋಡಿ, ಡೂ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ಓಕೆ, ಸಿಗೋಣ ನೆಕ್ಸ್ಟ್ 28ನೇ ತಾರೀಕು SRH ಮೇಲೆ ಮ್ಯಾಚ್ ಇದೆ. ಮ್ಯಾಚ್ ಆದ್ಮೇಲೆ ಶುಭಾಶಯ. ಬಾಯ್. ನಾನು ಮನೆಗೆ ಹೋಗ್ಬೇಕು.